ಅಮ್ಮ ಶರತ್ತರ ಅಮ್ಮಗೆ ಒಂದ್ಸತಿ ಹೇಳಮ್ಮ ನೀನು, ನಮ್ಮ ಹುಡುಗಿನ ಮದುವೆ ಆಗು ಅಂತೇಳಿ ನೀನು ಒಂದ್ಸತಿ ಹೇಳ್ತೀಯಾ? ಅವ್ರ ತಾಗ ಹೇಳಾನೆ ಅಂದರೆ ಹೇಳೋದೇ ಒಳ್ಳೇದು. ಯಾಕಂದರೆ ಪ್ರೀತಿ ಯಾಕರ್ನ ಮಾತಾಡ್ಸಲ್ಲ ಅವರು. ಮಾತಾಡಿಸ್ತಿಲ್ಲದಕ್ಕೆ ಕವನಕ್ಕಂತ ಕೇಳಿದ್ರೆ ಬೆಸ್ಟ್ ಅಂತ ಅನ್ನಿಸ್ತೈತೆ. ಕೇಳಂತಾಗ ಹೋಗಿ ಕೇಳೋಣ, ನಮ್ಮ ಹುಡುಗಿನ ಮದುವೆ ಮಾಡ್ಕೆ ಅಂತೇಳಿ ಹೇಳ್ತೀನಿ ನೋಡಿ. ಅದೆಲ್ಲ ಅವ್ರ ಎದುರಿಗೆ ನಿನ್ನ ಅವ್ರ ಮನೆಗೆ ಕೊಟ್ಟು ನಾವು ಚೆನ್ನಾಗಿರೋದು ನೋಡ್ಬೇಕು. ಏನು ಇಲ್ದಿದ್ರೊಟ್ಟೆ ಅವನೇನು ದುಡ್ದಿದ್ರೊಟ್ಟೆ ನಾವೇ ನೋಡ್ಕೊಂತೀವಿ ನೋಡಿ. ಅವನೇನು ತಂದಾಕ್ತಿದ್ರೊಟ್ಟೆ ಏನೋ ಮಾಡಿಕ್ತಿದ್ರೊಟ್ಟೆ ನಾವೇ ನೋಡ್ಕೊಂತೀವಿ. ನಮ್ಮ ಏನು ಅವನು ದುಡಿತಾನಮ್ಮ, ಅವನು ದಿನ ಕೆಲ್ಸಕ್ಕೆ ಹೋಗ್ತಾನೆ ಸುಮ್ಮನೆ. ಅವಾಗ ಇಲ್ಲದೆಲ್ಲ ಹೇಳಿದ್ರು ಎಲ್ಲಿ ಮದುವೆ ಆಗಿ ಚೆನ್ನಾಗಿರ್ತಾರೋ ಅಂತ ಸುಮ್ಮನೆ ಕ್ಯಾನ್ಸಲ್ ಮಾಡ್ಕೊಳಂಗಾಯ್ತು. ಅವನು ಭಾಳ ಒಳ್ಳೆಯವನು ಕಣಮ್ಮ ಶರತ್ತು. ಇವನು ಒಳ್ಳೆಯವನಲ್ಲ ಇನ್ನೂ. ಏನು ಬುದ್ಧಿ ಏನು ಅಂತ ನೋಡಿದ್ರೆ ಗೊತ್ತಾಗುತ್ತಾಗ. ನನಗೆ ಅವನ ಬುದ್ಧಿ ಯಾವಾಗಲೂ ಗೊತ್ತಾಗಿತ್ತು. ನಾನು ಏನು ಮಾಡೋದು ಬಿಡು, ನಮ್ಮಪ್ಪ ಬೇಡ ಹುಡುಗನ ಮದುವೆ ಆಗ್ಬೇಡ ಅಂತ ನೀವು ಬಲವಂತ ಮಾಡೋದಕ್ಕೆ ನಾನು ಮರ್ತು ಬಿಟ್ಟಿದ್ದು. ಇಲ್ಲಾಂದಿದ್ರೆ ಶರತ್ತನ್ನು ನಾನು ಮದುವೆ ಆಗ್ತಿದ್ದೆ. ಅದಕ್ಕೆ ಅವ್ರ ಮನೆಗೆ ಕೇಳಿ ಹೋಗ್ಸಿ ಸುಮ್ಮನಿಲ್ಲೇ ಮದುವೆ ಆಗಿಲ್ಲೇ ಚೆನ್ನಾಗಿರ್ತೀನಿ. ಇವಾಗ ಕುಡಿಯೋದೆಲ್ಲ ಬಿಟ್ಟವನೇ, ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಮನೆಯಲ್ಲಿ ನಮ್ಮ ಮನೆಯಾಗೆ ಇರಲಿ ಬಾ, ಕರ್ಕೊಂಬಂದು ಮತ್ತು ನಾವೇ ನೋಡ್ಕೊಂತೀವಿ. ಏನು ಅಂದು ಹುಡುಗಿದ್ರೋಟೆ ಏನೋ ಸಿಟ್ನಾಗ ಹಂಗೆ ಅಂದವನೇ. ಅವ್ರ ಅಮ್ಮನೂ ಅವ್ರ ಅಪ್ಪ ಅವರೆಲ್ಲ ಹೇಳಿರೆ ಸುಮ್ಕಾಗ್ತಾನೆ ಕಣಮ್ಮ. ಅವನು ಏನೋ ಸಿಟ್ನಾಗ ಏನೋ ಕೆಲ್ಸಕ್ಕೆ ಹೋಗಿ ಅರ್ಜೆಂಟ್ನಾಗ ಹಂಗೆ ಅಂದೆ ಅಷ್ಟೇ. ಇವತ್ತು ಅವ್ರ ಮನೆಗೆ ಒಪ್ಕೊಂತಾರೆ ಒಪ್ಕೊಂಬ ಮಾಡ್ತಾರೆ. ಆವಾಗಲೇ ಸುಮ್ಮನೆ ಕೊಟ್ಟರು ಕೊಡ್ಬೋದಾಗಿತ್ತು. ಇವ್ರದ್ದು ಒಳ್ಳೆಯ ಸವಾಸ ಮಾಡ್ಕೊಂಡ್ವಿ ಅನ್ನಿಸ್ತೈತೆ ನನಗೆ. ಸೊ ಅವ್ರು ಸರಿಯಾಗಿ ಒಂದೇ ನೋಡಿ ಬೆಳಿಗ್ಗೆ ಅದಕ್ಕೆ ನೀನು ಏನು ಮಾತಾಡೋದು ಹಿಂಗೆ ಅಂತಾನೆ. ಏನಿಲ್ಲ ನಿನ್ನ ಸುಮ್ಮನಿರೋ ನಿನ್ನ ಬಂಡವಾಳ ಎಲ್ಲ ಗೊತ್ತೈತೆ ಅಂತ ಅಂದೆ. ಅಂತ ಮಾತಾಡ್ತಿಲ್ಲ ನೀನು, ಮಾತಾಡಬೇಡ ಹಿಂಗೆ ಅಂತ ಮಾತಾಡ್ತಾನೆ. ಏನು ಅಡಿಯೋ ಅಂತ ಅವ್ರನ್ನೆಲ್ಲ ನಾನು ಬಿಸಾಕಿ ನಮ್ಮ ಜೀವನ ಚೆನ್ನಾಗಿರೋದು ನೋಡ್ಕೋಬೇಕೆ ಹೊರ್ತನು ಅಂತಾರೆ ಸವಾಸಕ್ಕೆ ಹೋಗ್ಬೇಡ. ಇಲ್ಲ ಮಾತಾಡ್ಸಿ ಹೆಂಗನಾಗ್ಲಿ. ಕವನಕ್ಕ ಇವ್ರೆ ನೀವ್ಯಾಕೆ ಬಂದಿದ್ದೀರಿ ನಮ್ಮನೆ ಬಾಗಿಲಿಗೆ? ಶಾರು, ನಿಮ್ಮ ಅಮ್ಮ ಇದ್ರೆ ಕರಿ ಶಾರು. ನಿಮ್ಮ ಅಮ್ಮ ನಿಮ್ಮ ಅಪ್ಪನ ಹತ್ರ ಮಾತಾಡ್ಬೇಕು. ನಮ್ಮ ಅಪ್ಪ ಇಲ್ಲ, ನಮ್ಮ ಅಪ್ಪ ಎಲ್ಲ ಹೋಗೈತೆ. ನಮ್ಮ ಅಪ್ಪ ನಮ್ಮ ಮನೇಲಿ ಇಲ್ಲ. ಯಾಕೆ ಹೇಳ್ರಿ, ಯಾಕೆ ಬಂದಿದ್ದೀರಾ ಇವಾಗ ನಮ್ಮ ಮನೆ ಬಾಗಿಲಿಗೆ ನೀವು ಅಂತ? ಬರಬೇಡ, ನಮ್ಮ ಮನೆ ಬಾಗಿಲಿಗೆ ಬರಬೇಡ್ರಿ ನೀವು. ಬಿಡಿ, ಅದು ಯಾಕೆ ಫಿಟ್ ಮಾಡ್ಕೊಂತೀನಿ. ನಿಮ್ಮ ಅಮ್ಮನ ಹತ್ರ ಮಾತಾಡಕ್ಕೆ ಬಂದಿದ್ದೀವಿ ಕಣೆ. ಇಷ್ಟು ದಿವಸ ಆಗಿರೋದೆಲ್ಲ ಮರ್ತು ಬಿಡೋದು, ಇನ್ನು ಹೊಸದು ಜೀವನ ಶುರು ಮಾಡೋದು ನೋಡಬೇಕು. ಹಳೇದು ಯಾವುದು ಮನಸ್ಸಿನಾಗ ಇಕ್ಕಮ್ಮಕ್ಕೆ ಹೋಗ್ಬಾರ್ದು. ಇನ್ನು ಹೊಸದೆಲ್ಲ ಲೆಕ್ಕಕ್ಕೆ ಇಟ್ಕೋಬೇಕು, ಹಳೇದೆಲ್ಲ ಮರ್ತು ಬಿಡಬೇಕು. ಈ ಹಳೇದೆಲ್ಲನ ಈಗ ಯಾವುದೇ ಆಗಲಿ, ಈಗ ಮನೆಯಾಗೆ ಅಳಿಸಿರ ಅನ್ನ ಅಳಿಸಿರ ಸಾಂಬಾರೆಲ್ಲ ಏನೈತೆ ಅದನ್ನು ತೆಗೆದು ಮುಸ್ರೆಗೆ ಹಾಕಬೇಕು. ಇಲ್ಲ ಒಟ್ಟಿನಲ್ಲಿ ಹಾಕಬೇಕು. ಮನೆ ಒಳಗೆ ಇಟ್ಕೊಂಡ್ರೆ ಏನಾಗುತ್ತೆ, ವಾಸನೆ ಬಿಡಿಯುತ್ತೆ. ಹಂಗೇನೆ ನಮ್ಮಲ್ಲಿನೂ ಅಷ್ಟೇ ಒಳ್ಳೇದನ್ನೋದ ನಾವು ಇಟ್ಕೊಂಡು ಕೆಟ್ಟದ್ದೆಲ್ಲ ಏನೇನೈತೆ ಎಲ್ಲ ಹಳೇದೆಲ್ಲ ಏನೇನೈತೆ ಹಳೇದೆಲ್ಲನ ಈ ಥರ ಉಳಿಸ್ಲು ಬದ್ದಿರೋದು ಅಳಿಸಿರೋದು ಎಲ್ಲ ಏನೈತೆ ಅದನ್ನೆಲ್ಲ ತೆಗ್ದು ಆಚೆ ಹಾಕ್ಬಿಡ್ಬೇಕು. ಇವ್ರೆ ಯಾಕೆ ಬಂದಿದ್ದೀರಾ ನೀವಿಲ್ಲಿ? ನಮ್ಮ ಮನೆ ಬಾಗಿಲಿಗೆ ಬರಬೇಡಿ ನೀವು. ಅಲ್ಲ ಇನ್ನು ಯಾವ ಮಕ್ಕ ಇಟ್ಕೊಂಡು ನಮ್ಮ ಮನೆ ಬಾಗಿಲಿಗೆ ಬಂದಿದ್ದೀರಾ? ಬಾ ಕವನಕ್ಕ, ಏನೋ ಆಗೋದಾಗೋಯ್ತು. ಇವಾಗ ನಾವು ಎಲ್ಲ ಸೇರ್ಕೊಂಡು ಪ್ರೀತಿ ಎದುರಿಗೆ ನಾವು ಚೆನ್ನಾಗಿರ್ಬೇಕು. ಅದಕ್ಕೆ ನಾನು ಅದನ್ನೇ ಹೇಳೋದಕ್ಕೆ ಬಂದಿದ್ದೀನಿ. ಏನು ಚೆನ್ನಾಗಿರ್ತೀವಿ ಏನಮ್ಮ, ನಮ್ಗೇನೋ ಬೇಡಮ್ಮ, ಚೆನ್ನಾಗಿರೋದು ಬೇಡ. ಯಾರ ಮ್ಯಾಗ್ಲೂ ನೋಡ್ಲಿ ಅಂತ ನಾವು ಚೆನ್ನಾಗಿರೋದಕ್ಕೆ ಇಷ್ಟಪಡಲ್ಲ. ಏನಾನ ಮಾಡ್ಕೊಂಬ್ಲಿ, ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಬೇಡಮ್ಮ, ಬೇಡ, ನಿಮ್ಮ ಸವಾಸನೆ ಬೇಡ. ನಿಮ್ಮಿಂದ ಆಳೆ ನಾವು ಒಯ್ಯೊಂದಿದ್ದು ಸಾಕು. ಹಂಗಲ್ಲ, ಏನೋ ಹಳೆದೆಲ್ಲ ಮರ್ತು ಬಿಡೋದು. ಇನ್ನು ಶರತ್ಗೆ ನಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀವಿ. ಬೇಕಾದ್ರೆ ಮದುವೆ ಮಾಡಿ ಅವ್ನು ದುಡಿಲಿಲ್ಲ ಅಂದ್ರೂ ನಾವೇ ಸಾಕ್ತೀವಿ ನನ್ನ ಮಗಳು ಒಳ್ಳೆಯವನ್ನ. ಏನು ಇರೋರಿಬ್ರು ಹೆಣ್ಮಕ್ಳು, ನಮಗೇನು ಗಂಡು ಮಕ್ಕಳಿಲ್ಲ ಏನಿಲ್ಲ. ಅದಕ್ಕೇ ನಾವೇ ನೋಡ್ಕೊಂತೀವಿ. ಇವತ್ತು ಪ್ರೀತಿ ಎದುರಿಗೆ ನಾವು ಈಗ ನೋಡ್ರಿ ಸುಮ್ಮನೆ ಇಲ್ಲದಕ್ಕೆಲ್ಲ ಜಗಳ ತೆಗೆದು ಕ್ಯಾನ್ಸಲ್ ಆಯಿತು. ನನ್ನ ಮಗಳನ್ನ ತಪ್ಪು ಮಾಡವಳೆ ಇಲ್ಲ ಅಂತಲ್ಲ, ನಿನ್ನ ಮಗನಿಗೆ ಇಲ್ಲದೆಲ್ಲ ತಲೆನೋವು ಕೊಟ್ಟವಳೆ, ಹಿಂಗೆಲ್ಲ ಆಗೈತೆ. ಏನು ಮಾಡೋದು, ಆಗ್ಬಿಟ್ಟೈತೆ. ಇವಾಗ ಮದುವೆ ಮಾಡ್ಕೊಂಡ್ರೆ ನೀವು ನಮ್ಮ ತನ್ವಿತನ್ನ ಆ ಪ್ರೀತಿ ಎದುರಿಗೆ ನಾವೆಲ್ಲ ಚೆನ್ನಾಗಿರ್ಬೋದು. ಆ ಪ್ರೀತಿ ಹಾಕೋನ ಎದುರಿಗೆ ಭಾಳ ಒಂಥರ ಇದು ಮಾಡ್ತೈತೆ. ಅದಕ್ಕೋಸ್ಕರ ಸಾಕಮ್ಮ ತಾಯಿ, ನಿಮಗೆ ದೊಡ್ಡ ನಮಸ್ಕಾರ. ಸಾಕು, ನಿನ್ನಿಂದ ನಿನ್ನ ಮಗಳಿಂದನ ಅನುಭವಿಸಿರೋದು. ನಮ್ಮ ಮೇಲೆ ಸುಮ್ಮನೆ ಕಂಪ್ಲೇಂಟ್ ಎಲ್ಲ ಮಾಡಿ ನಮ್ಮ ಹುಡುಗನು ನಮ್ಮನ್ನು ನಾವೆಲ್ಲನ ಎಷ್ಟು ಕಷ್ಟಪಟ್ಟಿವಿ ಅವಾಗ ಗೊತ್ತಾ? ನಿನ್ನ ಮಗಳು ಮುಂಚೆಗೇನೆ ಎಲ್ಲ ಕಂಪ್ಲೇಂಟ್ ಕೊಟ್ಟು ನನ್ನ ಮಗನ ಮೇಲೆ ಎಲ್ಲ ಇಷ್ಟೊಂದೆಲ್ಲ ರಾಣಾರಂಪ ಆದಮೇಲೆ ಬೇಡಮ್ಮ ತಾಯಿ, ನನ್ನ ಮಗ ಮದುವೆ ಆಗ್ದಂಗೆ ಹಂಗೆ ಇದ್ರೂ ಪರವಾಗಿಲ್ಲ, ನಿಮ್ಮ ಸವಾಸ ಮಾತ್ರ ಬೇಡ ನಮಗೆ. ಅಯ್ಯೋ ಯಾಕೆ ಏನಾಯ್ತು ಕವನಕ್ಕ? ಏನಕ್ಕೆ ಇವ್ರು ಇಲ್ಲಿ ಬಂದಿರೋದು? ನಾವಿನ್ನೂ ಮದುವೆ ಮಾಡ್ಕೋಬೇಕಂತವಳ ಅಲ್ಲ, ಇಷ್ಟೆಲ್ಲ ಆದಮೇಲೆ ಇವನ್ನ ನಾವು ಮದುವೆ ಮಾಡ್ಕೋಬೇಕಾ? ಅಯ್ಯೋ ನನ್ನ ಮಗ ಮದುವೆ ಆಗ್ದಂಗೆ ಹಂಗೆ ಇದ್ರೂ ಪರವಾಗಿಲ್ಲ. ಹಂಗೆ ನಾವು ನೋಡ್ಕೊಂಬ್ತಿಬೇಕಾದ್ರೆ ನಮ್ಮ ಇವಳ ಸವಾಸ ಮಾತ್ರ ಬೇಡ. ಬೇಡವೇ ಬೇಡ. ಅವನು ಪ್ರೀತಿ ಇರೋ ಜಗಳ ಆಡಿರ್ಬೋದು, ಇವತ್ತೆಲ್ಲ ನಾಳೆಗೆ ಚೆನ್ನಾಗಿ ಆಗ್ತೀವಿ ಅಣ್ಣ ತಮ್ಮಗಳು.
ಅಮ್ಮ ನಿನ್ನ ಮಗಳು ಸವಾಸ ದೊಡ್ಡ ನಮಸ್ಕಾರ ಕಣಮ್ಮ, ದೊಡ್ಡ ನಮಸ್ಕಾರ. ಕೈ ಮುಗಿತ್ ನಿಲ್ಲಿಂದ ಹೊರಟೋಗ್ಬಿಡು. ಅಯ್ಯೋ ಅದು ಯಾಕಂಗೆ ಮಾತಾಡ್ತೀಯ? ನಾವೇನು ಅವ್ರ ಎದುರಿಗೆ ಚೆನ್ನಾಗಿರ್ಬೇಕು ಅಂತ ಹೇಳಿವಮ್ಮ. ಕೊಟ್ಟು ಮಾಡ್ತೀವಿ ಅಂತ. ಈಗ ನನ್ನ ಮಗಳನ್ನೇನೆ ಯಾರಾದ್ರೂ ಮಾಡ್ಕೊಂಡು ಹೋಗ್ತಾರೆ, ನಮ್ಗೇನು ಮಾಡ್ಕೊಂಬ್ಲೇಬೇಕು ಅಂತ ಏನಿಲ್ಲ. ಯಾಕಂದ್ರೆ ಇಷ್ಟಪಟ್ಟಿದ್ರಲ್ಲ ಅದಕ್ಕೆ ಓಟು ನೀವು ಬೇರೆ ಹಿಂಗೆ ಮಾಡಿ ಒಟ್ಟು ಅದು ಇದು ವಿಡಿಯೋ ಮಾಡಿ ಬೇರೆ ಅವನಿಗೆ ತೋರಿಸಿ ಎಲ್ಲ ಇದು ಮಾಡಿದ್ರಲ್ಲ, ಎಲ್ಲ ಹಿಂಗೆ ಒಟ್ಟು ಎಡವಟ್ಟ ಆತಲ್ಲ, ಅದಕ್ಕೆ ಅಮ್ಮ ಶರತ್ತನ್ನೇ ಮದುವೆ ಆಗ್ತೀನಿ ಕಣಮ್ಮ ಅಂತ ಇವಳಂದ್ಲ. ಸರಿ ಆಯ್ತಮ್ಮ ಅಂತ ನಾನು ಏನೋ ಒಂದು ಮಾತು ಹೇಳ್ದೆ. ಅದಕ್ಕೆ ಇನ್ನೇನು ಮಾಡೋಣ ಹೇಳು? ಇದ್ದಂಗೆ ಹೇಳ್ದೆ, ಇನ್ನೇನು ಮಾಡೋಕ್ಕಾಗಲ್ಲ. ನಾವೇನೋ ಒಂದು ಮಾತು ಹೇಳೋದಂತೆ ಹೇಳೋಣ ಅಂತ ಬಂದ್ವಿ. ಮಾಡ್ಕೊಂಬಲ್ಲ ಅಂದರೆ ಯಾರಿಗಾದ್ರೂ ಕೊಟ್ಟು ಮಾಡ್ತೀವಿ. ಅಯ್ಯೋ ಯಾರಾದರೂ ಮಾಡ್ಕೊಂತಾರೆ. ಈಗ ನಮ್ಮ ಮಕ್ಳನ್ನೇ ಮಸ್ತಾಗಿ ಕೇಳ್ತಾರೆ. ನಾವು ನೋಡಿರೋ ಅಂಥ ಜಾಗ ಆಗಬೇಕು, ನಾವು ಎತ್ತಗ ಬೈನಾಗ ಓಡಾಡೋ ಅಂಥ ಜಾಗ ಆಗಬೇಕು ಅಂತ ಒಂದಿಟ್ಟಿಂದ ಮುಂದೆ ನೋಡ್ತೀವಿ ಅಷ್ಟೇ. ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ? ಯಾಮ ಕೈಕೊಂಡು ನಮ್ಮ ಮನೆ ಬಾಗಿಲಿಗೆ ಬಂದಿದ್ದೀರಿ ನೀವು ಮದುವೆ ಮಾಡ್ಕೊಳ್ರಿ ಅಂತ? ನಿಮಗೆ ಮಾನ ಮರ್ಯಾದೆ ಬೇಡವಾ? ನಿನ್ನಿಂದ ನಮ್ಮ ಅಣ್ಣನೂ ನಮ್ಮ ಅಮ್ಮಯ್ಯ ಜೈಲಿಗೆ ಹೋಗಿ ಎಷ್ಟು ಅನ್ಭವಿಸಿದ್ರು. ಇನ್ನೂ ಯಾಮ ಕೈಕೊಂಡು ಬಂದಿದ್ದೀರಾ? ಅಷ್ಟೊಂದೆಲ್ಲ ಹಾರಾಡಿ ಕೂಗಾಡಿ ಇನ್ನು ನಮ್ಮನೆ ಬಾಗಿಲಿಗೆ ಬಂದಿದ್ದೀರಾ? ಹೋಗ್ರಿ, ನಮ್ಮನೆ ಬಾಗಿಲಿಗೆ ಬರಬೇಡ್ರಿ. ಈ ಸುಮ್ಮನಿರು, ಬಾಯಿ ಮಾಡಬೇಡ. ಅಯ್ಯ ಪ್ರೀತಿ ನೋಡಿ, ಇವಾಗ ಇವ್ರು ಹೋಗಿ ಇವಾಗ ಹೆಂಗೆ ಅನ್ನಿಸ್ಕೊಂಡು ಬರ್ತಾಯಿದಾರೆ ಅಂತ ಹೇಳಿದ್ರೆ ನಾವು ಇವಾಗ ಚೀಪ್ ಆಗಲ್ವಾ? ಬಾಯಿ ಮಾಡ್ಬಿಟ್ಟು ಸುಮ್ಮನಿರ ಶಾರು. ಕಳ್ಸಮ್ಮ ಅವ್ರನ್ನ ಆಚಿಕೆ. ನನಗೆ ಸಹಿಸ್ಕೊಂಬಕ್ಕೆ ಆಗ್ತಾ ಇಲ್ಲ ನೋಡು, ಅವ್ರು ನೋಡೋಕ್ಕಾಗ್ತಿಲ್ಲ. ಅವ್ರು ನಮ್ಮನೆ ಬಾಗಿಲಿಗೆ ಯಾಕಮ್ಮ ಬರಬೇಕು? ನಮ್ಮ ಅಣ್ಣ ಎಷ್ಟು ಅಯ್ಯಂದಿದ್ದಾನೆ ಗೊತ್ತಾ ಇವರಿಂದಾನ? ಸಮಾಧಾನ ಮಾಡಿ ಕೇಳಿ ಸಾರು. ಅವ್ರೇನೋ ಹೇಳಕ್ಕಂತ ಬಂದರೆ ನಂಗೆ ಇವಾಗ ಆಗ್ದಾರ ಇದ್ರಿಗೆ ಎಷ್ಟು ಅಂತಾರ, ಅವ್ರಿಗೂ ಬೇಜಾರಾದಂಗೆ ಆಗುತ್ತೆ. ಆಗ್ದಾರ ಇದ್ರಿಗೂ ಎಂಥದ್ದು ಬೇಡ ಕರಿಯಮ್ಮ. ನಮಗೆ ಯಾವ ಸಮಾಧಾನನೂ ಇಲ್ಲ, ಏನೂ ಇಲ್ಲ. ಹೊಟ್ಟೋಗ್ಲೇಳ ಅವರು. ನಾವೇನೇನು ಮೂಲಾಚ್ ಕೇಳಲ್ಲ. ನಮ್ಗೆ ಅವ್ರಿಗೂ ಆಗಲಿಲ್ಲ ಅಂತಂದ್ರೆ ಹಂಗಾರೆ ನಾವು ಯಾರನ್ನೂ ಬೇಕಾದ್ರೂ ಇದು ಮಾಡ್ಕೋಬೋದಾ? ಅಯ್ಯೋ ಹಿಂದೆ ಒಂದು ಕಾತಿಯಮ್ಮ. ಅವ್ರ ಮ್ಯಾಗಳ ಸಿಟ್ಟಿಗೆ ನಮ್ಮ ಮನೆಗೆ ಏನು ಕೊಡ್ತೀನಿ ಅಂತ ಬಂದಿದೆಯಲ್ಲ, ಆವಾಗಲೇ ಈ ಮಾತಿರ್ಲಿಲ್ವೇ ನಿನಗೆ? ಇವಾಗ ಅವ್ರ ಮ್ಯಾಗಳ ಸಿಟ್ಟಿ ಕೊಡ್ತೀನಿ ಅಂತ ಇದೆಯಲ್ಲ, ಇದು ಮಾತಾಡೋ ಅಂತ ಮಾತುಗಳೇ ಬೇಡಮ್ಮ ತಾಯಿ, ನಿಮ್ಮ ಸವಾಸ ಬೇಡ. ಕೈ ಮುಗಿತೀನಿ, ಹೊರಟೋಗ್ಬಿಡ್ರಿ. ಅಲ್ಲ ಇಷ್ಟೊಂದೆಲ್ಲ ಇದು ಮಾಡಿ ನಮ್ಮ ಹುಡುಗನ ಮೇಲೆ ಕಂಪ್ಲೇಂಟ್ ಕೊಟ್ಟು ಅದು ಇದು ಹೊರಟು ರಣರಂಪ ಮಾಡಿ ಇನ್ನು ನಮ್ಮ ಹುಡುಗ ಮದುವೆ ಮಾಡ್ಕೊಳ್ರಿ ಅಂತ ಕೇಳಕ್ಕೆ ಬಂದಿದೀಯ ಅಲ್ಲ ಋತು? ನಿನಗೆ ಸ್ವಲ್ಪ ಏನೋ ಅನ್ಸುತ್ತಾ ಇಲ್ವೋ ಮನಸ್ಸಿನಾಗೆ? ಇಷ್ಟೊಂದೆಲ್ಲ ಆಗಿದ್ರು ನಮ್ಮ ಹತ್ರ ಈಗ ಅನ್ನಿಸ್ಕೊಂಬಕ್ಕೆ ಬರಬೇಡ ನೀನು. ಆಯ್ತು ಬಿಡಮ್ಮ. ಹಿಂಗಂದ್ಮೇಲೆ ಇನ್ನು ಯಾಕೆ? ನಮ್ಗೇನೇನು ಬಲವಂತದ್ದೇನಿಲ್ಲ, ಏನೋ ಹೇಳೋಣ ಅಂತ ಬಂದು ನಾವು ಹೇಳೋಣ ಅಂತ ಬಂದು ಅಂತಾರೆ ಸೇಮ್ ಆದಂಗೆ ಆಯ್ತು. ಬರಬಾರ್ದು ನಮ್ಮ ಮನೆ ಬಾಗ್ಲಿಗೆ ಯಾಕೆ ಬರ್ತೀರಿ ನೀವು? ನಮ್ಮ ಅಣ್ಣ ಇಲ್ಲದೆಲ್ಲ ನಾವು ಕೊಟ್ಟು ಇನ್ನು ನಮ್ಮ ಮನೆ ಬಾಗ್ಲಿಗೆ ಬಂದವ್ರೆ. ಮತ್ತೆ ಇಂಥವ್ರಿಗೆ ಹಿಂಗೆ ಸರಿಯಾಗಿ ಹಿಂಗೆ ಅಂದ್ರೇನೆ ಮತ್ತೆ ಬಂದಾಗ ಸರಿಯಾಗಿ ಅನ್ಬೇಕು ಅಂದ್ರೇನೆ ಮತ್ತೆ ಗೊತ್ತಾಗೋದು. ಮದುವೆ ಮಾಡ್ಕೊಂಬಲ್ಲ ಹಂಗಾರೆ ಕವನಕ್ಕ? ಬೇಡಮ್ಮ ತಾಯಿ, ನಾವಂತೂ ಮದುವೆ ಮಾಡ್ಕೊಂಬಲ್ಲ. ಇವಳ ಏನನ್ನ ಇದಾಗ್ಲಳ, ಯಾರ್ಗಾನ ಕೊಡ್ಲಿ, ಯಾರ್ಗಾನ ಇದು ಮಾಡ್ಕೊಂಬ್ಲಮ್ಮ. ನಮ್ಮ ಹುಡುಗಗೆ ಸವಾಸ ಅಲ್ಲಮ್ಮ, ಬೇಡ. ನಾವು ಅವ್ರ ಮ್ಯಾಗ ಸಿಟ್ಟಿಗೆ ಮದುವೆ ಮಾಡ್ಕೊಂಡು ಇವತ್ತು ಆಮೇಲೆ ನಾಳೆ ದಿನ ಏನಾನ ಆದ್ರೆ ಯಾಕೆ ಬೇಕಮ್ಮ? ನಮ್ಮ ಹುಡುಗನ ಮೇಲೆ ಮದುವೆಗಿನ ಮುಂಚೆನೇ ಅವಳು ಕಂಪ್ಲೇಂಟ್ ಕೊಟ್ಟು ಏನೆಲ್ಲ ಇದು ಮಾಡಿದ್ಲು, ಎಷ್ಟು ಮೋಸ ಮಾಡಿದ್ಲು. ಇಂಥ ಮೋಸ್ಕತ್ತಿನ ನಮ್ಮ ಮಗನ ಮದುವೆ ಮಾಡ್ಕೊಂಬ. ಬೇಡ ಕಣತ್ತೆ, ಇವ್ರು ಸವಾಸ ಅಲ್ಲ. ಇರುತ್ತು ಅಕ್ಕ ಎಷ್ಟೆಲ್ಲ ಇದು ಅಂತಿದ್ದು ನೋಡಿ, ಇವತ್ತು ನಮ್ಮ ಮನೆ ಬಾಗ್ಲಿಗೆ ಹೆಂಗೆ ಬಂದವ್ರೆ. ಅದಕ್ಕೆ ಮತ್ತೆ ಸರಿಯಾಗಿ ಅಂದೆ, ಒಂದಲ್ಲ ಒಂದಿನ ಬರ್ತಾರೆ ಅಂತ ನನಗೆ ಗೊತ್ತಿತ್ತು. ನನಗೆ ನೆನ್ನೆಸ್ಲೇ ಅನುಮಾನ ಬಂತು, ನಮ್ಮ ಮನೆ ಬಾಗ್ಲಿಗೆ ಬಂದೇ ಬರ್ತಾರೆ ಇವರು ಅಂತ ಹೇಳಿ. ನೆನ್ನೆ ಸಹ ನಮ್ಮ ಅಣ್ಣನೇ ಕೇಳೋಳು. ನಮ್ಮ ಅಣ್ಣನೇ ಮದುವೆ ಆಗೋ ಅಂತ ಕೇಳೋಳೆ. ನನಗೆ ನೆನ್ನೆಸ್ಲೇನೆ ಅನುಮಾನ ಇತ್ತು, ನಮ್ಮ ಮನೆ ಬಾಗ್ಲಿಗೆ ಬಂದೇ ಬರ್ತಾರೆ ಸರಿಯಾಗಿ ಅಂಬಾನ ಅಂತ ಕಾತ್ಕೊಂಡಿದ್ದೆ ನಾನು. ನಮ್ಮ ಮನೆ ಬಾಗ್ಲಿಗೆ ಯಾಕೆ ಬರ್ತೀರಾ, ಇನ್ನೂ ಯಾಮ ಕೈಕೊಂಡು ಬರ್ತೀರಾ ಅಂತೇಳಿ ಸರಿಯಾಗಿ ಅಂಬಾನ ಅಂತಿದ್ದೆ. ಆದರೆ ಏನು ಮಾಡಲಿ, ನಾನು ಏನೋ ಬಿಡತ್ತ ಅಂತ ಸುಮ್ಮನೆ ಅವ್ರ ಮಗಳು ಸಿಟ್ಟಿಗೆ ಮದುವೆ ಮಾಡ್ಕೋಬೇಕಂತ ಇವಾಗ ಹೆಂಗೆ ಬಂದವಳು ನೋಡ್ರಿ. ನಮ್ಮ ಮನೆ ಬಾಗ್ಲಿಗೆ ಇರೋತು ಮಗಳು ಕರ್ಕೊಂಡು ನಾವಂತೂ ಬೇಡ ಅಂತ ಹೇಳ್ಬಿಟ್ಟೆ. ಏನು ಬೇಡ, ಆಗಿದ್ದಾಗಲಿ ಹೋಗಿದ್ದೋಗ್ಲಿ, ನಾನಂತೂ ಮದುವೆ ಮಾಡ್ಕೊಂಬಲ್ಲಪ್ಪ, ಇವ್ರು ಸವಾಸ ಬೇಡ. ಪ್ರೀತಿ ಮ್ಯಾಗ್ಲಿರೋ ಸಿಟ್ಟಿಗೆ ಇವಾಗ ಏನು ಕೊಡ್ತಾಳಂತೆ ನೋಡ್ರಿ ಹೆಂಗೈತಿ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.